ಮೊದಲನೇದಾಗಿ ನಮ್ಮ ಕುಟುಂಬದ ಮೇಲೆ ಇಷ್ಟೊಂದು ಪ್ರೀತಿ ಅಕ್ಕರೆ ವಿಶ್ವಾಸ ಇಟ್ಕೊಂಡಿರೋ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನಮ್ಮ ಇಡೀ ಕುಟುಂಬದ ಪರವಾಗಿ. ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಇವತ್ತು. ಜೊತೆಗೆ ಈ 2020 ಬಂದು ತುಂಬ ಒಂದು ಕೆಟ್ಟ ವರ್ಷ ಅಂತ ಹೇಳ್ಬೋದು ನಮಗೆ ಎಲ್ಲ, ಇಡೀ ಪ್ರಪಂಚಕ್ಕೆ. ಆ್ಯಂಡ್ ನಮಗೂ ಈಗ ಒಂದು ಸುಮಾರು 3-4 ತಿಂಗಳ ಹಿಂದೆ ನಮ್ಮ ಕುಟುಂಬದಲ್ಲೂ ಒಂದು ದೊಡ್ಡ ಅನಾಹುತ ಆಗೋಯ್ತು. ಅದು ನಷ್ಟನ ತುಂಬಕ್ಕೆ ಆಗದೇ ಇರೋಂಥ ಒಂದು ನಷ್ಟ ಆಗೋಯ್ತು ಅದು. ಆ್ಯಂಡ್ ಇದಾದಮೇಲೆ ಈಗ ಒಂದು ಸಂಭ್ರಮ ಹುಟ್ಟಿದೆ ಮನೇಲಿ, ಒಂದು ಸಂತೋಷ ಅನ್ನೋದು ಹುಟ್ಟಿದೆ. ಬರೀ ಮಗು ಹುಟ್ಟಿದೆ ಅನ್ನೋದಕ್ಕಿಂತ ನಮಗೊಂದು ಸಂತೋಷ ಅನ್ನೋದು ಹುಟ್ಟಿದೆ. ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಕಾಂತಿ ತರುವಂಥ ಒಂದು ವಿಷಯ, ಸಂತೋಷ ತರುವಂಥ ಒಂದು ವಿಷಯ. ಆದರೆ ನಮ್ಮ ಚಿರು ಈ ಒಂದು ಸಂತೋಷ ನೋಡೋಕ್ಕೆ ಅವನಿಲ್ಲ ಅನ್ನೋದೊಂದು ತುಂಬ ಆ ದುಃಖನ ಯಾವತ್ತೂ ಮರೆಯೋಕ್ಕಾಗಲ್ಲ. ಆದರೂ ಅವನ ಒಂದು ಪಾರ್ಟ್ ಆಫ್ ಚಿರಂಜೀವಿ ಇವಾಗ ನಮ್ಮ ಜೊತೆಲಿ ಇರೋದೊಂದು ಏನೋ ಒಂದು ಚಿಕ್ಕ ಕಾಂಪನ್ಸೇಷನ್. ದೇವರೇ ಇಲ್ಲ ಅಂತ ನಾವು ಒಂದು ಪೂಜೆ ಮಾಡೋದನ್ನು ನಿಲ್ಲಿಸೋ ಒಂದು ಪರಿಸ್ಥಿತಿಗೆಲ್ಲ ನಾವು ಹೊರಟೋಗಿದ್ವಿ. ಆದರೂ ಎಲ್ಲೋ ದೇವರಿದೆ ಅಂತ ಪ್ರೂವ್ ಆಗುತ್ತೆ. ಅದು ಇಂಥ ಒಂದು ಒಳ್ಳೆ ದಿವಸದಲ್ಲಿ ಮಗು ಹುಟ್ಟಿದೆ. ಗುರುವಾರ ವಿಜಯದಶಮಿ, ಈ ಒಂದು ಇಂಥ ಒಂದು ದಸರಾ ಎಲ್ಲ ಒಂದು ಕೈಗೂಡಿ, ಅದರಲ್ಲೂ ಒಂದು ಏನಂತಾರೆ ಜಾತಕ, ತುಂಬ ವಿಶೇಷವಾದ ಒಂದು ಜಾತಕದಲ್ಲಿ ಮಗು ಹುಟ್ಟಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಸರ್, ಒಂದು ಮಿರಾಕಲ್ ಅನ್ಬೋದು. ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ನೀವು ಸೀಮಂತದಲ್ಲಿ ವೆಲ್ಕಮ್ ಜೂನಿಯರ್ ಚಿರು ಅಂತ ಹೇಳಿದ್ರಿ. ಹೌದು, ನಮಗೆ ಏನೋ ಗೊತ್ತಿಲ್ಲ, ನಮಗೆ ಅನ್ನಿಸ್ತು ಆ ಥರ ಹಾರ್ಟಿ ವೆಲ್ಕಮ್ ಜೂನಿಯರ್ ಚಿರು ಅಂತ ನಾವು ಹಾಡೆಲ್ಲ ಹಾಡಿದ್ವಿ. ಅದ್ರ ಪ್ರಕಾರನೇ ಚಿಕ್ಕ ಚಿರುನೇ ಹುಟ್ಟಿದ್ದಾನೆ. ನಿಮ್ಮ ಫ್ಯಾಮಿಲಿಗೆ ಪುಟ್ಟ ಮಗು ಇದೆ ಫಸ್ಟ್ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳು ಆದ ನಂತರ ಹೌದೌದು ಎಲ್ರಿಗೂ ಹೊಸ ಎಂಟ್ರಿ. ಇಲ್ಲ, ಹೊಸ ಎಂಟ್ರಿ, ಅದೇ ಒಂದು ಹೊಸ ಅಡಿಷನ್ನು. ನೆಕ್ಸ್ಟ್ ಇಟ್ಸ್ ಎ ವಂಡರ್ಫುಲ್ ಫೀಲಿಂಗ್. ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ಒಂದು 4 ತಿಂಗಳು ಆದಮೇಲೆ ನಮಗೆ ಕ್ಯಾಮ್ರಾನೇ ನಾವು ನೋಡಿಲ್ಲ. ಆ್ಯಕ್ಚುಲಾಗಿ ನಾವು ಸುಮಾರು ತಿಂಗಳುಗಳಾಗೋಯ್ತು. ಮನಸ್ಸಿಗೆ ತುಂಬ ಬೇಸರ, ಏನಂತ ಮಾತಾಡೋದು ಗೊತ್ತಿಲ್ಲ, ಹೇಗೆ ನಮ್ಮ ದುಃಖನ ಹೇಗೆ ಹೇಳ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಈ ಒಂದು ಲಾಸ್ ಹೇಗೆ ಕಾಂಪನ್ಸೇಟ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ಇನ್ಮೇಲೂ ಆಗಲ್ಲ ಅಂತ ಇಟ್ಕೊಳ್ಳಿ. ಸೊ ಹಾಗಿದ್ವಿ. ಇವತ್ತು ಇಮ್ಮಿಡಿಯೇಟಾಗಿ ಒಂದು ಚಿಕ್ಕ ಸಂತೋಷ, ಮಗು ಹುಟ್ಟಿದ ಒಂದು ಇದು ತುಂಬ ಸಂತೋಷ ಆಗ್ತಾ ಇದೆ. ಅದು 2 ಕುಟುಂಬಗಳೆಲ್ಲ ಮಧ್ಯೆ ನನ್ನ ತಂಗಿ, ನನ್ನ ಭಾವ, ನಮ್ಮ ಧ್ರುವ, ಆಮೇಲೆ ನನಗೆ ಅವನ ಚಿರಂಜೀವಿನ ನನ್ನ ಮಗ ಅಂತಾರೆ. ಇವರೆಲ್ಲ ಮಕ್ಕಳ ಥರನೇ. ಇವನ ಅಣ್ಣನ ಮಗ, ಇವನ ತಂಗಿ ಮಗ ಅಂತ ಹೆಸರಿಗೆ, ಬಟ್ ಎಲ್ಲ ಮಕ್ಕಳೇ ಇವರೆಲ್ಲ. ಸೊ ಹೀಗಾಗಿ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಅವನ ಒಂದು ನೋವು ಈಗಲೂ ಜೀರ್ಣಿಸ್ಕೊಳ್ಳೋಕೆ ಆಗ್ತಿಲ್ಲ. ಅವನು ನಮ್ಮ ಹುಡುಗ ಇಲ್ಲ ಅಂತಂದ್ರೆ ನಮಗೆ ಹೇಗೆ ಅಂತ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಅಗೈನ್ ನಮ್ಮ ಇನ್ನೊಂದು ಕುಟುಂಬ, ನಮ್ಮ ಸುಂದರರಾಜ್ ಅವರು, ಇದು ನಮ್ಮ ಮೇಘನ, ಅವ್ರಿಗೂ ಎಷ್ಟು ಮನಸ್ಸಿಗೆ ಒಂದು ನೋವು ಇದು. ಆ್ಯಂಡ್ ಅಗೈನ್ ಈಗ 2 ಕುಟುಂಬಗಳಲ್ಲೂ ಒಂದು ಮಗು ಹುಟ್ಟಿ ಒಂದು ಸಂತಸ, ಒಂದು ಚಿಕ್ಕ ಮಗು ಬರುವಿಕೆ ಇಷ್ಟೊಂದು ಒಂದು ಸಂತಸ ಕೊಡ್ತಿದೆ ಅನ್ನೋದು ಒಂದು ನಿಜವಾಗ್ಲೂ ಒಂದು ಮುಜುಗರವಾದ ಒಂದು ಸಂತೋಷ ಪಡುವಂಥ ಒಂದು ವಿಷಯ. ಸರ್, ಚಿರು ಮಗ ಹುಟ್ಟಿದಾಗ ನೀವು ಚೆನ್ನೈಯಿಂದ ಈಗ ಬಂದಿದ್ದೀರಾ. ಚಿರು ಹುಟ್ಟಾಗಿನ ಸಂದರ್ಭ ಹೌದು. ಇದೇ ತಿಂಗಳು 36 ವರ್ಷಗಳ ಹಿಂದೆ, ಒಂಥರ ನಾಸ್ಟಾಲ್ಜಿಯಾ ಅದು. 36 ವರ್ಷದಿಂದ ನನ್ನ ಮನೆಯಿಂದ ನಮ್ಮ ತಾಯಿ ಫೋನ್ ಮಾಡಿದ್ರು, ತಂಗಿ ಗಂಡು ಮಗು ಹುಟ್ಟಿದ ಕಣೋ ಅಂತ. ಅವಾಗ ಶೂಟಿಂಗಲ್ಲಿದ್ದೆ. ಅಲ್ಲಿಂದ ನಿಲ್ಲಿಸಿ ಶೂಟಿಂಗ್ನ ಚೆನ್ನೈಯಿಂದ ಇಮ್ಮಿಡಿಯೇಟ್ ಫ್ಲೈಟ್ ಹಿಡ್ಕೊಂಡು ಓಡಿ ಬಂದೆ. ಅವನು ನೋಡಿಕೊಂಡು ಹೋದೆ.
ಈಗ ಅದೇ 36 ವರ್ಷ ಆದಮೇಲೆ ಅವನ ಮಗುನ ನೋಡೋ ಒಂದು ಸಂದರ್ಭ, ಒಂದು ಭಾಗ್ಯ. ಮೋಸ್ಟ್ಲಿ ಇವನ್ನೂ ನಾನೇ ಲಾಂಚ್ ಮಾಡ್ತೀನಿ ಅಂತ ಕಾಣುತ್ತೆ 20 ವರ್ಷ ಆದಮೇಲೆ ಹೀರೋ ಆಗಿ. ಇಟ್ಸ್ ಎ ವೆರಿ ನೈಸ್ ಫೀಲಿಂಗ್. ಎಲ್ಲರ ನಿರೀಕ್ಷೆನೂ ಕೂಡ ಅದೇ ಇದೆ. ಥ್ಯಾಂಕ್ ಯು ಸೊ ಮಚ್.